ಹಲೋ ನಮಸ್ಕಾರ ಎಲ್ರಿಗೂ. ನಾನು ಶ್ರುತಿ, ಮತ್ತೊಂದು ಗಾರ್ಡನ್ ವಿಡಿಯೋಗೆ ಸ್ವಾಗತ. ಇವತ್ತು ಅಡೆನಿಯಂ ಪ್ಲ್ಯಾಂಟ್ಸ್ನೆಲ್ಲ ಪ್ರೂನಿಂಗ್ ಮಾಡ್ತಾ ಇದ್ದೀನಿ. ಪ್ರೂನಿಂಗ್ ಮಾಡೋ ವಿಡಿಯೋ ಬರುತ್ತೆ ಅಂತ ಹೇಳಿದ್ದೆ 2 ಡೇಸ್ ಬ್ಯಾಕ್ ನಾನು ವಿಡಿಯೋ ಹಾಕಿದಾಗ. ಮತ್ತು ಪ್ರೂನಿಂಗ್ ಮಾಡಿಬಿಟ್ಟು ಒಂದು ಟ್ರಿಕ್ಕನ್ನು ಹೇಳ್ಕೊಡ್ತೀನಿ ಅಂತ. ಮತ್ತು ನೇಲ್ ಪಾಲಿಷ್ನ ಉಪಯೋಗಿಸ್ಕೊಂಡು, ಉಗುರು ಬಣ್ಣ ಅಂತ ಕರಿತೀವಲ್ಲ, ಅದನ್ನು ಉಪಯೋಗಿಸ್ಕೊಂಡು ಹೇಗೆ ನಾವು ಅಡೆನಿಯಂ ಪ್ಲ್ಯಾಂಟ್ಸ್ನ ಪ್ರೊಟೆಕ್ಟ್ ಮಾಡ್ಕೊಳ್ಬೋದು ಕೊಳ್ತೋಗೋದ್ರಿಂದ ಅಂತ ಅಂದ್ಬಿಟ್ಟು ತೋರಿಸ್ತೀನಿ. ನಿಮಗೆ ಯಾರಿಗಾದರೂ ಈ ಟ್ರಿಕ್ ಗೊತ್ತಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಯಾರಾದರೂ ಇದನ್ನು ಅಪ್ಲೈ ಮಾಡ್ತಾಯಿದ್ರೆ ಈ ಗಿಡಗಳಿಗೆ. ಮತ್ತು ಇಲ್ಲಿ ನೋಡಿ, ನನ್ನ ಮುಂದೆ ತುಂಬ ಥರದ್ದು ಅಡೆನಿಯಂ ಪ್ಲ್ಯಾಂಟ್ಸ್ ಇದೆ. ಗ್ರಾಫ್ಟೆಡ್ದು ಇದೆ, ಮತ್ತು ಸಿಂಗಲ್ ಪೆಟಲ್ ಇದೆ, ಡೆಸರ್ಟ್ ರೋಸ್ ಅಂತಲೂ ಕರಿತೀವಿ ಇದನ್ನು. ಈ ಥರದ್ದು ತುಂಬ ಪ್ಲ್ಯಾಂಟ್ಸ್ ಇದೆ ನನ್ನ ಹತ್ರ. ಅಂದರೆ ಕೆಲವು ಮಳೆಗಾಲದಲ್ಲಿ ಕೊಳ್ತೋಗ್ಬಿಡುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಈ ಥರ ಹುಳುನೂ ಆಗಿಬಿಡುತ್ತೆ. ಮಿಲಿ ಬಗ್ಸ್ ಅಂತ ಕರಿತೀವಲ್ಲ, ವೈಟ್ ಕಲರ್ದು. ಈ ದಾಸವಾಳ ಗಿಡಗಳಿಗೆ ಹೆಚ್ಚು ಬರುತ್ತೆ ಈ ಥರದ್ದು. ಅದು ನಮ್ಮನೆ ದಾಸವಾಳ ಗಿಡಗಳು ಜಾಸ್ತಿ ಇರೋದ್ರಿಂದ ಟೆರೆಸ್ ಮೇಲೆ ಈ ಥರದ್ದು ಗಿಡಗಳು ಅದ್ರ ಪಕ್ಕ ಇಟ್ಟಿರೋದ್ರಿಂದ ಇದಕ್ಕೂ ಕೂಡ ಆಗಿಬಿಟ್ಟಿದೆ ಆ ಥರದ್ದು ಮಿಲಿ ಬಗ್ಸು. ಮತ್ತು ಕೆಲವೆಲ್ಲ ಏನಾಗ್ಬಿಡುತ್ತೆ, ನಾವು ಮೇಲಿಂದ ನೀರು ಹಾಕಿದಾಗ, ಮೇಲಿಂದ ನೀರು ಹಾಕಬಾರ್ದು ಈ ಗಿಡಗಳಿಗೆ. ಮೇಲಿಂದ ನೀರು ಹಾಕಿದಾಗ ಈ ಥರ ಕೊಳ್ತೋಗ್ಬಿಡುತ್ತೆ. ಮತ್ತು ಮಳೆ ಬಂದಾಗಲೂ ಅಷ್ಟೇ ಇದನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಬೇಕು. ಗಾರ್ಡನರ್ಸ್ಗೆ ಎಲ್ಲ ಗೊತ್ತಿರುತ್ತೆ, ಬಿಗಿನರ್ಸ್ಗೆ ಹೆಲ್ಪ್ ಆಗಲಿ ಅಂತ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಗಾರ್ಡನಿಂಗ್ನ ಯಾರು ಶುರು ಮಾಡಿರ್ತಾರೆ ಹೊಸದಾಗಿ, ಅವ್ರಿಗೆಲ್ಲ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಸಿಗಲಿ ಅಂತ. ಇಲ್ಲಿ ನೋಡಿ, ಇದು ಎಲ್ಲ ಪೂರ್ತಿ ಕೊಳ್ತೋಗಿದೆ. ಇದು ಒಂದು ಗ್ರಾಫ್ಟೆಡ್ ಪ್ಲ್ಯಾಂಟೇ, ಡಬಲ್ ಪೆಟಲ್ದು, ಎಲ್ಲ ಪೂರ್ತಿ ಕೊಳ್ತೋಗಿದೆ. ಇದನ್ನು ನಾವು ಇನ್ನೂ ಮುಂಚೆನೂ ಮಾಡ್ಕೊಳ್ಬೋದಾಗಿತ್ತು. ನನಗೆ ಸ್ವಲ್ಪ ಇವಾಗ ಮಾಡ್ತಾಯಿದ್ದೀನಿ. ಮತ್ತು ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇನ್ನೊಂದು ದೊಡ್ಡ ಪ್ಲ್ಯಾಂಟ್ ಇದೆ. ಇದು ಮದರ್ ಪ್ಲ್ಯಾಂಟು. ಇದೂ ಈ ಪಾರ್ಟಲ್ಲಿ ಕೊಳ್ತೋಗಿದೆ. ಈ ಪಾರ್ಟ್ ಏನಾಗಿಲ್ಲ, ಈ ಪಾರ್ಟ್ ಕೊಳ್ತೋಗಿದೆ. ಇವಾಗ ಇದನ್ನೆಲ್ಲ ಪ್ರೂನಿಂಗ್ ಮಾಡಿಲ್ಲ ಅಂತಂದರೆ ನಾವು, ಇದು ಇಲ್ಲಿಂದ ಕೊಳ್ತು ಇಲ್ಲಿಗೆ ಸ್ಪ್ರೆಡ್ ಆಗ್ತಾ ಪೂರ್ತಿ ಪ್ಲ್ಯಾಂಟ್ ಹಾಳಾಗಿಬಿಡುತ್ತೆ. ಮತ್ತು ಇಲ್ಲಿ ನೋಡಿ, ಆಲ್ರೆಡಿ ನಾನು ಈ ಪ್ಲ್ಯಾಂಟ್ಗೆ ಮಾಡಿದ್ದೀನಿ, ಆ ಥರ ಪ್ರೂನಿಂಗ್ ಮಾಡಿದ್ದೀನಿ. ಇಲ್ಲಿ ನೋಡಿ, ಇದೆಲ್ಲ ಚೆನ್ನಾಗಿ ಚಿಗುರುಕೊಂಡಿದೆ. ಇದೆಲ್ಲ ನಾನು ಬೀಜದಿಂದ ಬೆಳೆಸಿರುವ ಗಿಡಗಳು. ಇಲ್ಲಿ ನಿಮಗೆ ಏನು ನೋಡ್ತಾ ಇದ್ದೀರಾ, ಇದೆಲ್ಲ ಬೀಜದಿಂದನೇ ಬೆಳೆಸಿರೋದು. ಮತ್ತು ಕೆಲವು ಪ್ಲ್ಯಾಂಟಲ್ಲಿ ಸೀಡ್ ಪಾಡ್ ಆಗಿಬಿಟ್ಟಿದೆ ಆಗಲೇ. ಇಲ್ಲಿ ನೋಡಿ, ಈ ಥರ ಸೀಡ್ ಪಾಡ್ ಆಗುತ್ತೆ. ಇದರಿಂದ ಈಸಿಯಾಗಿ ನಾವು ತುಂಬ ಪ್ಲ್ಯಾಂಟ್ಸ್ಗಳನ್ನ ಮಾಡ್ಕೊಳ್ಬೋದು. ನನಗೆ ಒಂದು ಸೀಡಿಂದ ಬೆಳೆಸೋದು ಒಂದು ಖುಷಿ ಕೊಡುತ್ತೆ ಗಿಡಗಳನ್ನ. ಹಾಗಾಗಿ ತುಂಬ ಪ್ಲ್ಯಾಂಟ್ಸ್ ಮಾಡಿಬಿಡ್ತೀನಿ ನಾನು. ಕೆಲವೆಲ್ಲ ಹಾಳಾಗಿಬಿಡುತ್ತೆ ಮಳೆಗಾಲದಲ್ಲಿ, ಕೆಲವೆಲ್ಲ ಉಳ್ಕೊಳ್ಳುತ್ತೆ. ಇನ್ನೂ ತುಂಬ ಪ್ಲ್ಯಾಂಟ್ಸ್ ಇದೆ. ಇಲ್ಲಿ ನೋಡಿ, ಇದರಲ್ಲೂ ಸೀಡ್ ಪಾಡ್ ಆಗಿದೆ, ಮೊಗ್ಗು ಕೂಡ ಇದೆ. ನಿಮಗೆ ಅಕಸ್ಮಾತ್ ಹೂ ಬೇಕು ಅಂತಂದರೆ ಸೀಡ್ ಪಾಡನ್ನು ತೆಗೆದುಬಿಡ್ಬೋದು. ಅಂದರೆ ಸೀಡ್ ಪಾಡ್ ಇದ್ದರೆ ನಿಮಗೆ ಹೂ ಬರಲ್ಲ, ತುಂಬ ಹೂ ಬರಲ್ಲ. ಯಾಕಂದರೆ ಗಿಡ ಪ್ಲ್ಯಾಂಟ್ ಅದರ ಎನರ್ಜಿನೆಲ್ಲ ಸೀಡ್ ಪಾಡ್ಗೆ, ಅದರ ಶಕ್ತಿನೆಲ್ಲ ಸೀಡನ್ನ ಚೆನ್ನಾಗಿ ಪ್ರಿಪೇರ್ ಮಾಡೋಕ್ಕೆ ಉಪಯೋಗಿಸ್ಕೊಳ್ತಾ ಇರುತ್ತೆ. ಹೂವು ಕಮ್ಮಿ ಆಗಿಬಿಡುತ್ತೆ. ನಿಮಗೆ ಹೂ ಬೇಕು ಗಿಡದಲ್ಲಿ ಅಂದರೆ ಸೀಡನ್ನು ತೆಗಿಬೇಕು. ಯಾವುದೇ ಗಿಡದಲ್ಲಾಗಿರ್ಬೋದು, ನಿಮಗೆ ಹೂ ಬೇಕು ಅಂದರೆ ಸೀಡ್ ನೀವು ಎಲ್ಲಿ ನೋಡ್ತೀರಿ ಆ ಸೀಡನ್ನ ತೆಗಿಬೇಕಾಗತ್ತೆ. ಇಲ್ಲಿ ನೋಡಿ, ತುಂಬ ಪ್ಲ್ಯಾಂಟ್ ಆ ಥರ ಆಗಿದೆ. ಈಗ ಅದನ್ನು ಹೇಗೆ ಪ್ರೂನ್ ಮಾಡಿ ಅದನ್ನು ನಾವು ನೇಲ್ ಪಾಲಿಷ್ನ ಉಪಯೋಗಿಸಿ ಗಿಡಗಳನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ನಾನು. ಇಲ್ಲಿ ನೋಡಿ, ಇದೂ ಅಷ್ಟೇ ಸೀಡಿಂದ ಬೆಳೆಸಿರುವ ಗಿಡ ಇದು. ಇವಾಗ ಇಲ್ಲಿ ನನ್ನ ಹತ್ರ ಒಂದು ಚಾಕು ಮತ್ತು ನೇಲ್ ಪಾಲಿಷ್ ಮತ್ತು ಒಂದು ಟಿಶ್ಯೂ ಕಾಟನ್ ಇಟ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಶಾರ್ಪ್ ಆಗಿರೋದು ಇಟ್ಕೊಂಡ್ರೆ ಒಳ್ಳೆಯದು. ಚಾಕುನ ಮತ್ತು ನೈಫ್ನ, ಮತ್ತು ಇಲ್ಲಾಂದರೆ ಬ್ಲೇಡನ್ನು ಉಪಯೋಗಿಸ್ಕೊಳ್ಬೋದು. ಮತ್ತು ಕ್ಲೀನಾಗಿರಬೇಕು ನೈಫು, ಚಾಕು ಕ್ಲೀನಾಗಿರಬೇಕು, ರಸ್ಟ್ ಇದ್ದಿರೋದು ಆ ಥರದ್ದೆಲ್ಲ ಆಗಬಾರ್ದು. ಮತ್ತು ಇಲ್ಲಿ ನೋಡಿ, ಈಗ ಇದನ್ನು ತೋರಿಸ್ತೀನಿ ನಾನು ಹೇಗೆ ಮಾಡೋದು ಅಂತ. ಈ ಥರ ಆದರೆ ಗಿಡಗಳನ್ನ ಉಳಿಸ್ಕೊಳ್ಬೋದು. ಈ ಥರ ಮಾಡೇ ನಾನು ತುಂಬ ಗಿಡಗಳನ್ನ ಉಳಿಸ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಇದನ್ನು ಇಲ್ಲಿ ತನಕ ಕೊಳ್ತಿದೆ, ಇಲ್ಲಿ ಕಟ್ ಮಾಡೋಣ ನಾವು. ಕ್ಲೀನ್ ಕಟ್ ಕೊಡಬೇಕು ಬೇಕಾದ್ರೆ. ಇಲ್ಲಿ ನೋಡಿ, ಕ್ಲೀನ್ ಕಟ್ ಕೊಡಬೇಕು ಈ ಥರ. ಇಲ್ಲೇನಾದರೂ ಪುನಃ ಕೊಳ್ತಿದೆ ಅಂತ ಅನಿಸಿದ್ರೆ ನೀವು ಅಲ್ಲೂ ಕಟ್ ಮಾಡಿಬಿಡ್ಬೋದು. ಇಲ್ಲಿ ಸ್ವಲ್ಪ ಏನೋ ಡ್ಯಾಮೇಜ್ ಥರ ಇದೆ, ಇಲ್ಲಿಗೆ ಕಟ್ ಮಾಡಿಬಿಡೋಣ ನಾವು. ಬೇಕಾದ್ರೆ ಇದು ಕಟ್ಟಿಂಗ್ ಹಾಕಿದ್ರೂ ಗ್ರೋ ಆಗುತ್ತೆ. ನೋಡಿ, ಇವಾಗ ಇಲ್ಲಿ ಒಂಥರ ಲಿಕ್ವಿಡ್ ಥರ ಬರುತ್ತೆ, ಒಂದು ಸ್ಯಾಪ್ ಥರ ಇಲ್ಲಿ ಬರುತ್ತೆ. ಕಾಟನಲ್ಲಿ ಈ ಥರ ಇದನ್ನು ಕ್ಲೀನ್ ಮಾಡ್ಕೊಳ್ಳೋಣ. ಸ್ವಲ್ಪ ಬಿಟ್ಟು ಬೇಕಾದ್ರೆ ಹಾಕ್ಬೋದು. ನಾನು ವಿಡಿಯೋ ಮಾಡೋಕ್ಕೋಸ್ಕರ
ಮಾಡ್ತಾ ಇರೋದಕ್ಕೋಸ್ಕರ ಈಗಲೇ ಹಾಕ್ಬಿಡ್ತೀನಿ. ಇದು ಒಂದು ಟಿಶ್ಯೂನಿ ಕಾಟನಲ್ಲಿ ಇದನ್ನು ಕ್ಲೀನಾಗಿ ಈ ಥರ ಮಾಡಿ ಸ್ವಲ್ಪ ಡ್ರೈ ಆಗುತ್ತೆ. ಮತ್ತು ಏನು ಮಾಡೋಣ, ಆ ಭಾಗಕ್ಕೆ ಏನು ಮಾಡೋಣ, ಇಲ್ಲಿ ನೋಡಿ, ಇದು ನೇಲ್ ಪಾಲಿಷ್ನ ಇಲ್ಲಿ ಹಾಕಬೇಕು. ಯಾಕೆ ಇದನ್ನು ಹಾಕೋದು ಅಂತಂದರೆ ಸ್ವಲ್ಪ ತಿಕ್ಕಾಗಿ ಹಾಕಬೇಕು. ನಿಮಗೆ ನೀರು ಹಾಕಿದಾಗ ಅಕಸ್ಮಾತ್ ಮಳೆ ಬಂದಾಗ, ಮಳೆ ಏನಾರ ಡ್ರಿಝಲಿಂಗ್ ಸ್ವಲ್ಪ ಸೋನೆ ಆ ಥರ ಎಲ್ಲ ಬಂದಾಗ ಏನಾಗುತ್ತೆ, ಯಾವ ಥರ ಏನಾದರೂ ಆಗಿರ್ಬೋದು, ಏನು ಕೆಲವು ಬ್ಯಾಕ್ಟೀರಿಯಾ ಆ ಥರ ಎಲ್ಲ ಆದಾಗ ಇಲ್ಲಿ ಫಂಗಸ್ ಥರ ಆಗಿಬಿಟ್ಟು ಪುನಃ ಇಲ್ಲಿಂದ ಒಳಗಡೆ ನೀರು ಹೋಗಿ ಪುನಃ ಇಲ್ಲಿ ಕೊಳೆಯೋಕ್ಕೆ ಶುರು ಆಗಿಬಿಡುತ್ತೆ. ನೀವು ಯಾವಾಗ ಇಲ್ಲಿ ನೇಲ್ ಪಾಲಿಷ್ನ ಹಚ್ತೀರಾ ಅದೊಂದು ಪ್ರೊಟೆಕ್ಟ್ ಆಗುತ್ತೆ, ಈ ಜಾಗ ಪ್ರೊಟೆಕ್ಟ್ ಆಗುತ್ತೆ, ಗಿಡ ಹಾಳಾಗಲ್ಲ. ಮತ್ತು 2 ಕೋಟ್ ಹಾಕೋಣ. ಮತ್ತು ನೇಲ್ ಪಾಲಿಷ್ ಬದಲು ನೀವು ಫೆವಿಕಲ್ನು ಹಾಕ್ಬೋದು. ಈಗ ವೈಟ್ ಫೆವಿಕಲ್ ಎಲ್ಲ ಬರುತ್ತಲ್ವ, ಅದನ್ನು ಹಾಕ್ಬೋದು. ಮತ್ತು ಅಕಸ್ಮಾತ್ ಅದು ಹೋಗ್ತಾ ಇದೆ ಅಂದರೆ ಮತ್ತೆ ಇನ್ನೊಂದು ಕೋಟ್ನ ಟಚಪ್ ಮಾಡ್ಕೊಳ್ಬೋದು. ಇಲ್ಲಿ ನೋಡಿ, ಸ್ವಲ್ಪ ಡ್ರೈ ಆದಮೇಲೆ, ಇಲ್ಲ ಅಂದರೆ ಗಿಡಗಳು ಪೂರ್ತಿ ಹಾಳಾಗ್ಬಿಡುತ್ತೆ. ಮತ್ತು ಇವಾಗೆಲ್ಲ ಇದು ಸಮ್ಮರ್ ಫ್ಲವರ್ ಆಗಿರೋದ್ರಿಂದ, ಡೆಸರ್ಟ್ ರೋಸ್ ಆಗಿರೋದ್ರಿಂದ ಈಗೆಲ್ಲ ಹೂ ಬಿಡೋ ಟೈಮ್ ಇದು. ಅಡೇನಿಯಮ್ಸ್ ಎಲ್ಲ ಹೂ ಬಿಡೋ ಟೈಮು, ತುಂಬ ಚೆನ್ನಾಗಿ ಹೂ ಬಿಡುತ್ತೆ. ನೋಡೋಕ್ಕೆ ತುಂಬ ಚೆಂದ ಈ ಗಿಡಗಳನ್ನ. ಇದಕ್ಕೆ 1000 ವರ್ಷ ಇರುತ್ತೆ ಈ ಗಿಡಗಳು. ನಿಮಗೆ ಗೊತ್ತಾ, ಈ ಗಿಡಗಳು 100 ವರ್ಷ 200 ವರ್ಷ ಆಯಸ್ಸು ಇದಕ್ಕೆ. ನೀವೆಲ್ಲ ನೋಡಿರ್ಬೋದು, ಗಾರ್ಡನ್, ಅಡೇನಿಯಮ್ ಗಾರ್ಡನ್ ಅಂತ ನೀವು ತೆಗೆದ್ರೆ ನೋಡಿ, ಇದು ತುಂಬ ಒಳ್ಳೊಳ್ಳೆ ವೆರೈಟೀಸ್ ಬರುತ್ತೆ. ಇದರಲ್ಲಿ ಡಬಲ್ ಪೆಟಲ್ ಎಲ್ಲ ಬರುತ್ತೆ, ಡಬಲ್ ಶೇಡ್ ಬರುತ್ತೆ. ನನ್ನ ಹತ್ರ ಒಂದಷ್ಟು ಕಲೆಕ್ಷನ್ಸ್ ಇದೆ, ನಾನು ಮುಂದಿನ ವೀಡಿಯೋಗಳಲ್ಲಿ ತೋರಿಸ್ತೀನಿ. ಇದನ್ನೇ ಹೀಗೆ ಮಾಡ್ಕೊಳ್ಳೋಣ. ಮತ್ತು ಸೀಡ್ ಪಾಡೆಲ್ಲ ಮೆಚೂರ್ ಆದಮೇಲೆ ಹೇಗೆ ಅದನ್ನು ನಾವು ಪ್ರೊಪೋಗೇಟ್ ಮಾಡೋದು, ಅದನ್ನು ಹೆಂಗೆ ಪ್ರೊಟೆಕ್ಟ್ ಮಾಡ್ಕೊಳ್ಳೋದು, ಸೀಡ್ ಪಾಡ್ನ ಹೇಗೆ ಪ್ರಿಸರ್ವ್ ಮಾಡ್ಕೊಳ್ಬೇಕು, ಆ ವಿಡಿಯೋನು ನಾನು ಮುಂದಿನ ವೀಡಿಯೋದಲ್ಲಿ ತೋರಿಸ್ತೀನಿ. ಇದು ನೋಡಿ, ಇದು ಗ್ರಾಫ್ಟೆಡ್ ಪ್ಲ್ಯಾಂಟು. ಇಲ್ಲಿ ಗ್ರಾಫ್ಟ್ ಆಗಿದೆ, ಆದರೆ ಏನಾಗಿದೆ, ಇಲ್ಲಿ ತನಕನೂ ಕೊಳೆಯೋಕ್ಕೆ ಶುರು ಆಗಿಬಿಟ್ಟಿದೆ. ಮತ್ತು ಇಲ್ಲಿಗೆಲ್ಲ ನೀವು ಒಂದು ಸ್ವಲ್ಪ ಡ್ಯಾಮೇಜ್ ಆದ್ರೂ ಕೊಳೆಯೋಕ್ಕೆ ಶುರು ಆಗಿಬಿಡುತ್ತೆ. ಆವಾಗಲೂ ಬೇಕಾದ್ರೆ ನೀವು ನೇಲ್ ಪಾಲಿಷ್ನ ಆ ಜಾಗದಲ್ಲಿ ಅಪ್ಲೈ ಮಾಡ್ಬೋದು. ಇಲ್ಲಿ ನೋಡಿ, ಇದನ್ನ ಕಟ್ ಮಾಡ್ತೀನಿ, ಹೇಗಿದೆ ಅಂತ ತೋರಿಸ್ತೀನಿ ನಾನು. ಯಾವ ರೀತಿ ಕೊಳ್ತಿದ್ದು ನೋಡಿ, ಇಲ್ಲಿ ಹೇಗೆ ಕೊಳ್ತಿದೆ ಅಂತ. ಇದು ಇಲ್ಲಿ ತನಕನೂ ಕೊಳೆಯೋಕ್ಕೆ ಶುರು ಆಗಿಬಿಡುತ್ತೆ. ಈಗ ಗ್ರಾಫ್ಟೆಡ್ ಪ್ಲ್ಯಾಂಟ್ ಆಗಿರೋದ್ರಿಂದ ಇದೇನು ಗ್ರಾಫ್ಟ್ ಆಗಿತ್ತು ಡಬಲ್ ಪೇಟಲ್ಲು, ಆ ಹೂ ಬರಲ್ಲ ಈಗ, ಯಾಕಂದರೆ ಇಲ್ಲಿ ತನಕ ಕೊಳ್ತೋಗಿದೆ. ನಾನು ಮೊದಲೇ ಕೇರ್ ಮಾಡಬೇಕಿತ್ತು ಇದನ್ನು. ಇಲ್ಲಿ ನೋಡಿ, ಇಲ್ಲಿ ಚಿಗುರುತ್ತಿದೆ, ಇಲ್ಲಿ ಕೊಳ್ತಿರೋದ್ರಿಂದ ಇನ್ನು ಸ್ವಲ್ಪ ಕಟ್ ಮಾಡೋಣ. ಸಾಕು, ಇಷ್ಟು ಕಟ್ ಮಾಡೋಣ. ಇಲ್ಲಿಗೆ ನಾವು ನೋಡಿ, ಇಲ್ಲಿ ಕಟ್ ಮಾಡೋಣ, ಇಲ್ಲಿಗೆ ಹಾಕೋಣ ನೇಲ್ ಪಾಲಿಷ್ನ. ಆವಾಗ ನಿಮಗೆ ಚೆನ್ನಾಗಿ ಉಳ್ಕೊಳ್ಳುತ್ತೆ. ಬೇಗ ಸ್ವಲ್ಪ ಫರ್ಟಿಲೈಸ್ ಮಾಡಿಬಿಟ್ರೆ ಬೇಗ ಚಿಗುರುಕೊಳ್ಳುತ್ತೆ ಗಿಡ. ಇಲ್ಲಿ ನೋಡಿ, ಹಾಕ್ತೀನಿ ಈಗ ನಾನು. ಫೆವಿಕಲ್ನು ಹಾಕ್ಕೊಳ್ಬೋದು, ಇದನ್ನು ಹಾಕ್ಕೊಳ್ಬೋದು. ನಾನು ತುಂಬ ಗಿಡಗಳಿಗೆ ಈ ಥರ ಹಾಕಿದ್ದೀನಿ ಆಗಲೇ. ಸುಮಾರು ಗಿಡ ಕೊಳ್ತೋಯ್ತು ಮಳೆಗಾಲದಲ್ಲಿ. ಕಂಟಿನ್ಯೂಸ್ ಆಗಿ ಮಳೆ ಬರುತ್ತಲ್ಲ, ಆವಾಗ ಇದನ್ನು ಮಳೆ ಜಾಗದಲ್ಲಿ ಇಡಬಾರ್ದು ನಾವು, ಪೂರ್ತಿ ಗಿಡ ಹಾಳಾಗ್ಬಿಡುತ್ತೆ. ನೋಡಿ, ಇದೊಂದು ಗಿಡ, ಇದೂ ಗ್ರಾಫ್ಟೆಡು. ಇದು ಇಲ್ಲಿ ನೋಡಿ, ಇಲ್ಲಿ ಗ್ರಾಫ್ಟ್ ಆಗಿದೆ. ಇದು ಗ್ರಾಫ್ಟೆಡ್ ಪ್ಲ್ಯಾಂಟ್. ಇದು ಡಬಲ್ ಪೆಟಲ್ ಬರುತ್ತೆ. ಇದೇನೂ ಆಗಿಲ್ಲ, ಸ್ವಲ್ಪ ಮಿಲಿ ಬಗ್ಸ್ ಆಗಿದೆ ಇಲ್ಲಿ ಈ ಜಾಗದಲ್ಲಿ. ಇದನ್ನು ಮಾತ್ರ ಇಲ್ಲಿಗೆ ಪ್ರೂನ್ ಮಾಡ್ತೀನಿ. ಸ್ವಲ್ಪ 2 ಬ್ರಾಂಚ್ ಬಂದು ಸ್ವಲ್ಪ ಬುಷಿ ಆಗುತ್ತೆ ಗಿಡ. ಬ್ಲೇಡಲ್ಲಿ ಕಟ್ ಮಾಡ್ಕೊಳ್ಬೋದು, ಈಸಿಯಾಗಿ ಆಗುತ್ತೆ. ಇಲ್ಲಾಂದರೆ ಶಾರ್ಪ್ ನೈಫ್ ಇದ್ದರೆ ಅದನ್ನು ಓಕೆ. ನೋಡಿ, ಇದನ್ನು ಇಲ್ಲಿ ಕಟ್ ಮಾಡ್ತೀನಿ ನಾನು. ಇದನ್ನು ಅಷ್ಟೇ ಮಿಲಿ ಬಗ್ಸ್ ಇರೋದ್ರಿಂದ ಕಟ್ ಮಾಡಿಬಿಡೋಣ. ಹಾಂ, ಇವಾಗ ಚೆನ್ನಾಗಿ ಚಿಗುರುಕೊಳ್ಳುತ್ತೆ ಇದು. ನಾನು ಚಿಗುರಿದ ಮೇಲೂ ಇದ್ರದ್ದು ಅಪ್ಡೇಟ್ ಕೊಡ್ತೀನಿ ನಿಮಗೆ. ತುಂಬ ಬೇರೆ ಯಾವ ಗಿಡಕ್ಕೆ ಈ ಥರದ್ದು ಬೇಕಾಗಲ್ಲ, ಈ ಗಿಡಕ್ಕೆ ಬೇಕಾಗುತ್ತೆ. ಕೆಲವು ಯಾವುದೂ ಕೊಳಿಯಲ್ಲ ನೀರಲ್ಲಿ. ಅಕಸ್ಮಾತ್ ನೀರು ಬಿದ್ದು ಕೊಳೆಯುತ್ತೆ ಅಂತ ಯಾವುದಾದ್ರೂ ಗಿಡಗಳಿದ್ದರೆ ಬೇಕಾದ್ರೆ ಈ ಒಂದು ಹ್ಯಾಕ್ನ ನೀವು ಬಳಸ್ಬೋದು ಅದಕ್ಕೆ, ಆ ಥರ ಗಿಡಗಳಿಗೆ. ಇದು ಹಾಕೋಣ. ತುಂಬ ಪ್ಲ್ಯಾಂಟ್ಸ್ ಇದೆ, ಆ ಪ್ಲ್ಯಾಂಟ್ಸ್ಗೂ ಎಲ್ಲ ಈ ಥರ ಮಾಡ್ತೀನಿ ನಾನು. ವೀಡಿಯೋಗೋಸ್ಕರ ಬರೀ ಇಷ್ಟಕ್ಕೆ ಮಾತ್ರ ತೋರಿಸ್ತಾಯಿದ್ದೀನಿ. ಮತ್ತು ಇಲ್ಲಿಂದ ಹೊಸ ಶೂಟ್ಸು, ಹೊಸ ಚಿಗುರುಗಳು ಬರುತ್ತೆ.
ತುಂಬ ಚೆನ್ನಾಗಿ ಬುಷಿಯಾಗಿ ಗಿಡ ಹೆಲ್ದಿಯಾಗಿ ಬರುತ್ತೆ. ಸ್ವಲ್ಪ ಫರ್ಟಿಲೈಸ್ ಮಾಡಿದ್ರೆ, ಇವಾಗ ಸಮ್ಮರ್ ಆಗಿರೋದ್ರಿಂದ ಫರ್ಟಿಲೈಸ್ ಕೂಡ ಮಾಡಬೇಕು ಈ ಗಿಡಗಳಿಗೆ. ಇವಾಗಲೇ ಇದು ಹೂ ಬಿಡೋದು ಅಂತ ಹೇಳ್ತಾ ಇವತ್ತಿನ ಈ ಗಾರ್ಡನಿಂಗ್ ಟಿಪ್ ಜೊತೆ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ಗಾರ್ಡನಿಂಗ್ ವೀಡಿಯೋದಲ್ಲಿ ಸಿಗ್ತೀನಿ. ಹೊಸಬರಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಖಂಡಿತ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.